ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಕೆಲವೊಂದಿಷ್ಟು ಸಾಂಪ್ರದಾಯಿಕ ಉತ್ತರ ಕರ್ನಾಟಕ ಒಡಪುಗಳ ಬಗ್ಗೆ ತಿಳ್ಕೊಳ್ಳೋಣ್ರಿ. ಮೊದಲನೇದು, ಬಸವಣ್ಣನವರು ಸಮಾಜ ಸುಧಾರಣೆಯ ಮಿತ್ರ. ನೆಹರು ಅವರು ಮಗಳು ಇಂದಿರೆಗೆ ಬರೆದರು ಪ್ರಸಿದ್ಧ ಪತ್ರ. ನಮ್ಮವರು ನನಗೆ ಕಟ್ಟಿದರು ದೈವದೆದರು ಮಂಗಳ ಸೂತ್ರ. ಮತ್ತು ಎರಡನೇದು, ಪಂಪನು ವರ್ಣಿಸಿದ್ದು ಬನವಾಸಿಯನ್ನು. ಗಂಗಾ ನದಿಯ ಮೇಲಿರುವುದು ಪುಣ್ಯಸ್ಥಳ ಕಾಶಿ. ನಮ್ಮವರ ಹೆಸರು ಹೇಳುವೆನು ತಾಳ್ಮೆ ವಹಿಸಿ. ಸೊ ಹೀಗೆ ನೀವು ಯಾವುದೇ ಸಮಾರಂಭ ಇದ್ದಾಗ, ಮನೇಲಿ ಕಾರ್ಯಕ್ರಮಗಳಿದ್ದಾಗ ಒಡಪನ್ನು ಹೇಳಿ ಗಂಡನ ಹೆಸರು ಹೇಳ್ರಿ. ಗಂಡ್ಮಕ್ಳಿಗೂ ಒಡಪುಗಳಿವೆ, ಆದರೆ ಹೆಣ್ಮಕ್ಳು ಹೆಚ್ಚು ಒಡಪುಗಳನ್ನು ಹೇಳೋದು. ಈಗ ಆ ಸಂಸ್ಕೃತಿ ಅಳಿಸಿ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಕೆಲವೊಂದಿಷ್ಟು ಒಡಪುಗಳನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊಳಕತ್ತೇನೆ. ಇನ್ನು ಮಡಿ ಎಂದು 3 ಮೊಳ ಹಾರುವವರು, ಪರಸ್ತ್ರೀ ಪರಧನಕ್ಕೆ ಆಸೆ ಪಡುವವರ ಬಲ್ಲೆ. ನಮ್ಮ ರಾಯರು ನಿಜಕ್ಕೆ ಸದ್ಗುಣ ಉಳ್ಳವರು. ಇನ್ನು 4ನೇದು, ಪಂಚಮಿಗೆ ಕರಿಲಾಕ ಅಣ್ಣ ಬರಲಿಲ್ಲ. ನಮ್ಮವರು ಕತ್ತಲಾದರೂ ಮನೆಗೆ ಬರಲಿಲ್ಲ. ಇನ್ನು 5ನೇ ಒಡಪು ಯಾವುದು ಅಂತಂದ್ರೆ, ಬಂಗಾರ ತರಲಿಲ್ಲ ಸಿಂಗಾರ ಬಿಡಲಿಲ್ಲ. ಬೆಕ್ಕಿನಾಂಗ ಸಪ್ಪಳು ಇಲ್ಲದ ಮನೆಗೆ ಬರ್ತಾರ ನಮ್ಮವರು. ಇನ್ನು 6ನೇದು, ಗಾಂಧೀಜಿ ದೇಶಕ್ಕಾಗಿ ಮಾಡಿದರು ಸತ್ಯಾಗ್ರಹ. ನಮ್ಮವರು ಮಾಡ್ತಾರೆ ಯಾವ್ಯಾವುದಕ್ಕೋ ಆಗ್ರಹ. ಇನ್ನು 7ನೇದು, ಹಣ್ಣಲ್ಲ ಕಾಯಲ್ಲ ಮಣ್ಣಿಲ್ಲ ಗಿಣ್ಣಿಲ್ಲ. ಸುಣ್ಣ ತರ್ರಿ ಅಂದ್ರೆ ಭಾರಿ ಹಣ್ಣು ತರ್ತಾರ ನಮ್ಮವರು. ಇನ್ನು 8ನೇದು, ಕರಕರ ಅವಲಕ್ಕಿ ತಿಂದು ಕಿರಿಕಿರಿ ಮಾಡ್ತಾರ ನಮ್ಮವರು. 9ನೇದು, ದಿಲ್ಲಿ ಅಂದರೆ ದೆಹಲಿ ನಮ್ಮ ದೇಶದ ರಾಜಧಾನಿ. ಮ್ಯಾಗ ಬದಲಾಗ್ತಾರ ಪ್ರಧಾನಿ. ಹಂಗೆ ನನಗೆ ನಮ್ಮವರೇ ಮಹಾಜ್ಞಾನಿ. ಇನ್ನು 10ನೇದೇನು ಅಂತ ಹೇಳಿದರೆ, ಇದು ಎಲ್ಲರಿಗೂ ಗೊತ್ತಿರೋದೆ, ಕಡ್ಕುಲ್ ರೊಟ್ಟಿ ಕೆಂಪು ಚಟ್ನಿ ಅಥವಾ ಖಾರ ಚಟ್ನಿ ಕಟ್ಕೊಂಡು ಹೋಗಂದರೆ ಸೆಟ್ಕೊಂಡು ಹೋಗ್ತಾರೆ ನಮ್ಮವರು. ಸೊ ಈ ಒಡಪು ಸಂಸ್ಕೃತಿ ಸುಮಾರೆಲ್ಲ ಭಾಳಷ್ಟು ಕಡಿಮೆ ಹೋಗ್ತಾ ಇದೆ. ಸೊ ಈ ಒಡಪುಗಳನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ನೀವು ಏನಾದರೂ ಸಮಾರಂಭ ಇದ್ದಾಗ ಹೇಳಿ, ಗಂಡನ ಹೆಸರನ್ನು ಹೇಳಿ. ವಿಡಿಯೋ ನೋಡ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.